ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ನೀವು ಇಷ್ಟು ಎಂಜಾಯ್ ಮಾಡಿದ್ರೆ ಹೇಗೆ ಅನಿಸ್ತು ನಿಮಗೆ? ಸೊ ಇದರ ಮೊದಲ ಕ್ರೆಡಿಟ್ ಆಕ್ಚುಲಿ ಅರ್ಜುನ್ ಜನ್ಯ ಅವ್ರಿಗೆ ಹೋಗ್ಬೇಕು ದಯವಿಟ್ಟು. ಸೊ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ರು ಅಂತ ಅನ್ಸ್ತಾ ನಿಮಗೆ? ಬೇಡ ಕರ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ ಅವ್ರು ಹೇಗೆ ಅನ್ಸಿದ್ರು? ಶಿವನ ಇನ್ನೊಂದು ರೂಪ. ಉಪ್ಪಿ ಸರ್ ಶಿವಣ್ಣ ನೀವು ಮಾತಾಡಿ. ನೀವೆಲ್ಲ ನೋಡಿ ಸಂತೋಷ ಪಟ್ಟು ನಮ್ಗೆ ಅದೇ ಖುಷಿ ಇನ್ನೇನಿಲ್ಲ. ಯಾಕಂದ್ರೆ ಒಬ್ಬ ಹೊಸ ನಿರ್ದೇಶಕ ಬರ್ತಾರೆ, ಏನೋ ಕನ್ಸು ಕಟ್ಕೊಂಡ್ ಬರ್ತಾರೆ. ಅದು ಅರ್ಜುನ್ ಜನ್ಯ ಮ್ಯೂಸಿಕ್ಲಿ ಆಲ್ಮೋಸ್ಟ್ ಒಂದು ಮ್ಯೂಸಿಕ್ ಮಾತಿಕ ಅಂತ ತಪ್ಪಾಗಲ್ಲ. ಸೊ ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಒಂದು ಸಿನಿಮಾ ಡೈರೆಕ್ಟ್ ಮಾಡಕ್ಕೆ ಬೇಕಂತ ಬಂದಾಗ ಒಂದು ಸ್ಮಾಲ್ ಒಂದು 4ರಿಂದ 5 ನಿಮಿಷದಲ್ಲಿ ಹೇಳಿದ್ದಾರೆ ಕಥೆನ. ಎಲ್ಲೋ ಅಟ್ರಾಕ್ಟ್ ಆಯಿತು. ಆಮೇಲೆ ನಾನೇ ನೀವೇ ಡೈರೆಕ್ಟ್ ಮಾಡಿ ಅರ್ಜುನ್ ಅಂತ ಆಫ್ ಮಾಡ್ಬಿಡಿ ಪರವಾಗಿಲ್ಲ. ನಾವು ಉಪೇಂದ್ರ ಆಮೇಲೆ ರಾಜ್ಬಿ ಶೆಟ್ಟಿ ಎಲ್ಲರೂ ಸೇರಿದ್ರು, 3 ಜನ ಸೇರಿದ್ರು. ಅದಾದ್ಮೇಲೆ ನೀವೇ ನೋಡಿರ್ತೀರಾ, ರಮೇಶ್ ರೆಡ್ಡಿ ಅವರು ದೊಡ್ಡ ಮನ್ಸು ಮಾಡಿ ಕೈ ಜೋಡಿಸಿದ್ರು. ನೀವು ಮಾಡಿದ್ದೆ ನಮ್ಗೆ ದೊಡ್ಡ ಇಲ್ಲ ಅಂತ ಫಿಲ್ಮ್ನ ಅಷ್ಟೊಂದೇನು ಒಂದು ಹೊಸ ನಿರ್ದೇಶಕ ಯಾರೇ ಆದ್ರೂ ಒಂದು ಭಯ ಇರುತ್ತೆ. ಬಟ್ ನನಗೆ ನಂಬಿಕೆ ಇತ್ತು ಅರ್ಜುನ್ ಜನ್ಯ ವಿಲ್ ಬಿಕಮ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಅಂತ ನನಗೆ ಅನಿಸ್ತಿತ್ತು. ನನಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಂಜಾಯ್ ಮಾಡಿ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ, ಬ್ಲೆಸ್ಡ್. ಯಾಕೆ ಇದು ನನಗೆ ಸಿನಿಮಾ ನನಗೆ ತುಂಬ ಇಷ್ಟವಾದ ಪಾತ್ರ, ಎಲ್ಲ ಪಾತ್ರನೂ ಇಷ್ಟ ಆಯಿತು. ರಾಜ್ಬಿ ಶೆಟ್ಟಿ ಆಗಲಿ, ಉಪೇಂದ್ರ ಆಗಲಿ. ನಾವು ಇಲ್ಲಿ ಮಾಡಬೇಕಾದ್ರೆ ನಮ್ಗೆ ಯಾರು ಏನು ಮಾಡ್ತೀವಿ, ಯಾರು ಏನು ಮಾಡ್ತಾರೆ ಅಂತ ಒಂದು ಸತಿನೂ ಫ್ರೇಮ್ ನೋಡಿಲ್ಲ ನಾವು. ಬರೀ ಡಬ್ಬಿಂಗ್ ಮಾಡಿದ್ದು ಅಷ್ಟೇ ಹೊರತು ಯಾರೇ ಮಾಡಿದ್ರು ನಾವೆಲ್ಲರೂ ಸೇರಿ ಆ ಕ್ರೆಡಿಟ್ ತಗೋಕ್ಕೆ ಇಷ್ಟಪಡ್ತೀವಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಮನಸ್ಸು ಟಚ್ ಆಗಿದ್ರೆ ನಿಜ ವಿ ಆರ್ ಬ್ಲೆಸ್ಡ್. ಶಿವರಾಜ್ ಕುಮಾರ್ ಸರ್ ಮಾತಾಡೋದು ಉಪ್ಪಿ ಸರ್ ದಯವಿಟ್ಟು. ಹಿಂಗೆ ಮಾತಾಡ್ತೀನಿ. ಸರ್ ತುಂಬಾ ಸಂತೋಷ ನೀವೆಲ್ಲ ಬಂದಿದ್ದಕ್ಕೆ. ಎಲ್ಲ ಎಂಜಾಯ್ ಮಾಡಿದ್ರಲ್ವಾ? ಹೇಗಿತ್ತು ಶಿವಣ್ಣ ಅವರ ಭರತನಾಟ್ಯ? ಇನ್ನೂ ಬೇಕಿತ್ತಾ? ಜ್ಞಾಪಕ ಇಟ್ಕೊಳ್ಳಿ, ಇನ್ನೂ ಸ್ವಲ್ಪ ನೆಕ್ಸ್ಟ್. ಇವ್ರು ಹೆಂಗಿತ್ತು? ನಿಜವಾದ ನ್ಯಾಚುರಲ್ ಸ್ಟಾರ್ದು. ಓ ಥ್ಯಾಂಕ್ ಯು. ಅವರೊಬ್ರು ಬರ್ಬೇಕಾಗಿತ್ತು. ಹೌದು, ನೀವು ಮಾತಾಡಿ, ಹಂಗೆ ಮಾತಾಡಿ, ನೀವು ಚೆನ್ನಾಗಿ ಮಾತಾಡ್ತೀರಿ. ನಿಮ್ಗೆಲ್ಲ ಖುಷಿ ಆದ್ರೆ ನಮ್ಗೆ ಖುಷಿ ಅಂತ ನಾನು ಹೇಳ್ತಾ ಇದ್ದೆ, ಪದೇ ಹೇಳ್ತಾ ಇದ್ದೆ. ಶಿವಣ್ಣನ್ ನೋಡಿ ನೋಡ್ರ ಶಿವಣ್ಣನ ಅವತಾರ ನೋಡ್ರ? ನಿಮ್ಮನ್ನು ನೋಡಿದ್ಬೇಡ. ಪೂಜಾರ್ ಯಾವ ಅವತಾರ ಇಷ್ಟ ಆಗಿದೆ ಹೇಳಿ? ಪೂಜಾರ್ ಶಿವಣ್ಣ ಅಲ್ಲ, ಶಿವಪ್ಪನೇ. ನಾನು ಹೇಳಿದ ಶಿವಪ್ಪನೇ. ದಯವಿಟ್ಟು ಹೇಳ್ತೀನಿ ನೋಡಿ, ನಮ್ಗೆ ಯಾವಾಗ ಮಾಧ್ಯಮ ಮಿತ್ರರು ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ನೀವು ಮಾಧ್ಯಮ ಮಿತ್ರರು ತೋರಿಸ್ತಾ ಇರೋದು. ದಯವಿಟ್ಟು ಇದು ನೋಡಿ, ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ಅರ್ಜುನ್ ಜನ್ಯ ಸರ್ ನೋಡಿ, ಫಸ್ಟ್ ಡೈರೆಕ್ಷನ್ನಲ್ಲಿ ಆ ಕತೆ ಎಲ್ಲರೂ ಹೇಳ್ತಾ ಇದ್ರಿ, ಆ ಕತೆ ಹೆಂಗೆ ಏನೇ ಹೇಳ್ತಾ ಇದ್ರಿ. ಇವಾಗ ಅವ್ರು ಆನ್ಸರ್ ಕೊಟ್ಟಿದ್ದಾರೆ. ನೀವೇ ನಾಳೆಯಿಂದ ನೀವು ನೋಡ್ಕೋಬೇಕು, ಈ ಪಿಕ್ಚರ್ನ ನೀವೇ ಕಾಪಾಡ್ಕೋಬೇಕು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಹಲೋ ಗೊತ್ತಾಯ್ತಾ? ಪುಣ್ಯ ಆದ ಶಿವನಿಗೆ ಈ ಬುದ್ಧಿ ಹಚ್ಚಿದ್ದು. ಎಲ್ಲರಿಗೂ ನಮಸ್ಕಾರ. ಬೇಡ ಸರ್. ಈ ಕಾರ್ತಿಕ್, ನಾನು ರಮೇಶ್ ರೆಡ್ಡಿ ಅಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ, ಇವತ್ತಿನ ದಿನ ಇದು ನೀವಿಲ್ಲ ಅಂದ್ರೆ ಇದು ಆಗ್ತಾನೆ ಇರಲಿಲ್ಲ. ನಾವು ಯಾರು ಇರ್ತಾ ಇರಲಿಲ್ಲ. ಆ್ಯಂಡ್ ನನ್ನನ್ನು ನಿರ್ದೇಶಕರಾಗಿ ಮಾಡಿದ್ದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ. ನಿಮಗೆ ಏನು ಹೇಳ್ಬೇಕಂತನೂ ನನಗೆ ಗೊತ್ತಿಲ್ಲ ಅಣ್ಣ. ನಾನು ನಿಮ್ಮಿಬ್ಬರ ಫ್ಯಾನು. ಸೊ ನನ್ನ ಫ್ಯಾನ್ ಬಾಯ್ ಮೂಮೆಂಟ್ಗಳೆಲ್ಲ ಈ ಫಿಲಮಲ್ಲಿ ಲೀವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಬಂದರೆ ವಿಸಿಲ್ ಹೊಡಿತಾ ಇರಬೇಕಷ್ಟೇ ಅನ್ನೋದೇ ನನ್ನ ಆಸೆ ಇತ್ತು. ಅದನ್ನು ಟ್ರೈ ಮಾಡಿದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆಯಾ ನಿಮಗೆಲ್ಲ? ಥ್ಯಾಂಕ್ ಯು ಉಪ್ಪಿ ಸರ್, ಥ್ಯಾಂಕ್ ಯು ಸರ್. ನೀವು ನಿರ್ದೇಶಕರ ಬ್ರಹ್ಮ, ನಿಮ್ಮ ಮುಂದೆ ಭಾಳ ಚಿಕ್ಕವನು. ನಾನು ಸುಮ್ಮನೆ ದೊಡ್ಡ ಮಾತಾಡ್ಬಿಡಿ, ಸುಮ್ಮನೆ ಇರಿ. ಥ್ಯಾಂಕ್ ಯು ಸರ್. ಹೆಂಗಿದೆ ಅವ್ರ ನಿರ್ದೇಶನ ಹೇಳಿ? ಫಸ್ಟ್ ಟೈಮ್ ಅನ್ಸುತ್ತಾ? ಹಿಂದ್ಗಡೆ ಮ್ಯೂಸಿಕ್ ಹೆಂಗಿದೆ? ಹೆಚ್ಚಿಬಿಟ್ಟಿದ್ದಾರೆ. ಅದು ಹಾಲಿವುಡ್ ಮೂವಿ ನೋಡ್ದಂಗಿದೆ ಸರ್.
ಲೈಟಾಗಿ ನಿಮ್ಮಂಗೆ ಒಳಗೆ ಹುಟ್ಟಾರ ಸರ್. ಸಿನಿಮಾಗೆ ಅಣ್ಣ ಯಾವಾಗ ಬಿಗಿನ್ ಟು ಎಂಡ್ ಇರೋದು ರಾಜ್ ಸರ್. ಎರಡನೇ ಪ್ರೊಡ್ಯೂಸರ್ ಎರಡನೇ ಪ್ರೊಡ್ಯೂಸರ್ ಅಂತ ಯಾವಾಗ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಂಗೆ ಸಪೋರ್ಟ್ ಮಾಡಿ ಬಂತಟ್ಕೊ ಬಂದಿದ್ದು ನಮ್ಗೆ ರಾಜ್ವಿ ಸಾರೇನೆ. ನಿನ್ನೆವರೆಗೂ ನಿನ್ನೆ ರಾತ್ರಿ 3 ಗಂಟೆಗೆ ಬಂದಿದ್ದು ನಾವು ಮನೆಗೆ ಕೇರಳದಿಂದ. ಆವಾಗೂ ಹೇಳ್ತಾ ಇದ್ರು, ಅಣ್ಣ ನೀವು ಧೈರ್ಯವಾಗಿರಿ ಅಣ್ಣ, ಏನೂ ಆಗಲ್ಲ, ಧೈರ್ಯವಾಗಿರಿ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಸರ್. ಕೊನೆಯದಾಗಿ ಒಂದು ರಿಕ್ವೆಸ್ಟ್ ಇದೆ ನಿಮ್ಮೆಲ್ಲರ ಹತ್ರ. ನೀವು ಮೀಡಿಯಾದವರು ನೀವೇ ಆಕ್ಚುಲಿ ರಿವ್ಯೂ ಬರೆಯೋರು, ಬಟ್ ಹೊರಗಡೆ ಮೈಕ್ ಮತ್ತೆ ಕ್ಯಾಮ್ರಾ ಇರುತ್ತೆ. ದಯವಿಟ್ಟು ಒಂದ್ ಸ್ವಲ್ಪ ಟೈಮ್ ಮಾಡ್ಕೊಂಡು, ಗೊತ್ತಾಯ್ತು ಲೇಟ್ ಆಯ್ತು ಅಂತ, ಸ್ವಲ್ಪ ಟೈಮ್ ಮಾಡ್ಕೊಂಡು ನಿಮ್ ರಿವ್ಯೂ ಹೇಳೋದ್ರೆ ನಮ್ಗೆ ತುಂಬಾ ಉಪಕಾರ ಆಗುತ್ತೆ. ರಮೇಶ್ ಅಣ್ಣಂಗೆ ಅಂಡ್ ಅರ್ಜುನ್ ಜನ್ಯ ಅವರಿಗೆ ಜೊತೆಗೆ ನಾವೆಲ್ಲ ಆಕ್ಟರ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅದು ಮಾಡ್ತೀರಾ ಅಂತ ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ಪರವಾಗಿಲ್ಲ, ಅದೇ ಮಾತಾಡ್ತಿಲ್ಲ, ನಾನು ಅಷ್ಟೇ ಮಾತಾಡ್ತೀನಿ. ಮಾತಾಡಿದ್ದೀರಾ?